ಬಸ್ ದರ ಆಯಿತು, ಮೆಟ್ರೋ ದರ ಆಯಿತು, ಈಗ ಆಟೋದಲ್ಲಿ ಓಡಾಡಬೇಕು ಅಂದರೆ ಗ್ರಾಹಕರು ಯೋಚನೆ ಮಾಡಲೇಬೇಕು. ಕಾರಣ ಇನ್ನು ಮುಂದೆ ಆಟೋ ಮಿನಿಮಮ್ ಚಾರ್ಜ್ 36 ರೂಪಾಯಿ ಇರುತ್ತೆ. ಮೋಸ್ಟ್ಲಿ ಇವತ್ತು ರಾತ್ರಿಯಿಂದಲೇ ಅದು ಅಧಿಕೃತವಾಗಿ ಜಾರಿ ಕೂಡ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ 30 ರೂಪಾಯಿ ಕೊಡ್ತಾ ಇದ್ರಿ, ಬಟ್ ಇನ್ನು ಮುಂದೆ 36 ರೂಪಾಯಿ ಕನಿಷ್ಠ ದರ ಇರುತ್ತೆ. ನಾಳೆಯಿಂದ ಆಟೋ ಪ್ರಯಾಣ ಮತ್ತಷ್ಟು ದುಬಾರಿಯಂತೆ. ಆಟೋ ಪ್ರಯಾಣ ನೂತನ ದರ ನಾಳೆಯಿಂದಲೇ ಜಾರಿಗೆ ಬರುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ಮೊದಲ 2 ಕಿಲೋಮೀಟರಿಗೆ 36 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಏರಿಕೆ ಮಾಡಿ ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಆಟೋ ಪ್ರಯಾಣ ದರ ಏರಿಕೆ ಮಾಡುವಂತೆ ಚಾಲಕರು ಮನವಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದು, ದರ ಏರಿಕೆಯಾದ ಬಳಿಕ ಪ್ರಯಾಣಿಕರಿಂದ ಹೆಚ್ಚುವರಿ ದರ ಪಡೆಯೋ ಹಾಗಿಲ್ಲ. ಒಂದು ವೇಳೆ ಪಡೆದರೆ ಅಂಥ ಚಾಲಕರ ವಿರುದ್ಧ ಕಠಿಣ ಕ್ರಮ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕನಿಷ್ಠ ಮೊದಲು 2 ಕಿಲೋಮೀಟರ್ಗೆ 36 ರೂಪಾಯಿ ಇರುತ್ತೆ. ನಂತರದ ಪ್ರತಿ ಕಿಲೋಮೀಟರ್ಗೆ ನೀವು ಪ್ರಯಾಣ ಮಾಡ್ತೀರಿ ಅಂದರೆ 18 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗುತ್ತೆ. ಮೊದಲ 5 ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತೆ. ಪ್ರತಿ 15 ನಿಮಿಷ ಕಾಯೋದು ಅಂದರೆ ಅಲ್ಲಿ ದರ 10 ರೂಪಾಯಿ ಹೆಚ್ಚಳ ಕೂಡ ಆಗುತ್ತೆ. ಅಂದರೆ ವೇಟಿಂಗ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಉಚಿತವಾಗಿ 20 ಕೆಜಿ ಲಗೇಜು ಕೊಂಡೊಯ್ಯಬಹುದು ಅಂತೆ. ಆಟೋದಲ್ಲಿ 20 ಕೆಜಿಗಿಂತ ಹೆಚ್ಚಾದರೆ 10 ರೂಪಾಯಿ ನೀವು ಲಗೇಜ್ ಶುಲ್ಕವನ್ನ ಕೂಡ ಪಾವತಿ ಮಾಡಬೇಕಾಗುತ್ತೆ ಗ್ರಾಹಕರು. ಇನ್ನು ಮುಂದೆ ರಾತ್ರಿ ವೇಳೆಯ ಪ್ರಯಾಣಕ್ಕೆ 1.5 ಪಟ್ಟು ದರ ಹೆಚ್ಚಳ ಆಗುತ್ತೆ. ರಾತ್ರಿ 10ರಿಂದ ಬೆಳಗಿನ ಜಾವ 5 ಗಂಟೆ ತನಕ 1.5 ಪಟ್ಟು ಹೆಚ್ಚಳ ಆಗುತ್ತೆ. ಹೊಸ ದರ ಪಟ್ಟಿ ಆಟೋದ ಮೇಲೆ ಕಡ್ಡಾಯವಾಗಿ ಅದನ್ನು ಹಾಕಲೇಬೇಕು. ಪರಿಷ್ಕೃತ ದರದ ಹೊಸ ಮೀಟರ್ ಆಗಸ್ಟ್ 31ರ ಒಳಗಡೆ ಹಾಕಿಸಬೇಕು ಅನ್ನುವಂಥ ನಿಯಮವನ್ನು ಕೂಡ ಜಾರಿ ಮಾಡಲಾಗಿದೆ.